ನಮಸ್ತೆ ವೀಕ್ಷಕರೇ, ಇವತ್ತು ಮೆಣಸಿನಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ. ಈ ಮೆಣಸಿನಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೆಣಸಿನಕಾಯಿಯನ್ನು ಹೀಗೆ ಉದ್ದವಾಗಿ ಕತ್ತರಿಸಿ ಅದರೊಳಗಿರುವಂತಹ ಬೀಜವನ್ನು ತೆಗೆದುಬಿಟ್ಟು 3ರಿಂದ 4 ನೀರಲ್ಲಿ ತೊಳ್ಕೊಂಡು ಇದಕ್ಕೆ ಸ್ವಲ್ಪ ಅಂದರೆ 1 ಚಮಚದಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸ್ಬೇಕು. ಇವಾಗ ಇದನ್ನೆಲ್ಲ ತಗೊತಾ ಇದ್ದೀನಿ. ಈಗ ಬಾಣಲೆಯಲ್ಲಿ ಕರಿಯಲು ಎಣ್ಣೆಯನ್ನು ಹಾಕಬೇಕು. ಬೋಂಡ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ 1 ಕಪ್ಪಷ್ಟು ಕಡಲೆ ಹಸಿಟ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ 2 ಚಮಚದಷ್ಟು ಕಾರ್ನ್ಫ್ಲೋರನ್ನು ಹಾಕಬೇಕು. ಒಂದು ಚಿಟಿಕೆ ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಪೌಡರ್, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿದ್ದನ್ನು. ಈಗ ಬಿಸಿಯಾಗಿರುವಂತಹ ಕುಕ್ಕಿಂಗ್ ಆಯಿಲನ್ನು 1-2 ಚಮಚದಷ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಹಿಟ್ಟನ್ನು ತಯಾರಿಸ್ಕೊಬೇಕು. ಇದಕ್ಕೆ ತುಂಬ ತೆಳ್ಳಗೆ ಮಾಡ್ಕೊಬಾರ್ದು. ನೋಡಿ, ಈ ಹದಕ್ಕಿರಬೇಕು. ಬೋಂಡ ಹಿಟ್ಟು ಈ ಹದಕ್ಕಿರಬೇಕು. ಇವಾಗ ಇದನ್ನು ಒಂದು ಉದ್ದನೆಯ ಗ್ಲಾಸನ್ನು ತೊಗೊಂಡ್ಬಿಟ್ಟು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಈಗ ಈ ಬೆಂದಿರುವಂತಹ ಮೆಣಸಿನಕಾಯಿಯನ್ನು ಅದ್ದುಬಿಟ್ಟು ಈ ಬೋಂಡ ಹಿಟ್ಟಿಗೆ ಕಾದಿರುವ ಎಣ್ಣೆಗೆ ಹಾಕಿಬಿಟ್ಟು ಕರಿಬೇಕು. ಗರಿಗರಿಯಾದ ಮೆಣಸಿನಕಾಯಿ ಬಜ್ಜಿ ಈಗ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.